ದೊಡ್ಡಮ್ಮ, ಈ ಬೋಲ್ ತಗೊಳ್ಳಿ. ಆ ಪಾಯಸ ಆದ್ಮೇಲೆ ಇದ್ರಲ್ಲಿ ಹಾಕೋಣ. ದೊಡಮ್ಮ ದೊಡಮ್ಮ, ಪಾಯಸ ಮಾಡ್ತಿದ್ದೀರಾ? ಮನೆ ತುಂಬಾ ಘಮ ಘಮ ಅಂತಿದೆ. ನನಗೆ 2 ಕಪ್ ಬೇಕು ದೊಡಮ್ಮ. ಸರಿಪ್ಪ, ಕೊಡ್ತೀನಿ. ಹೋಗಿ ಆದ್ಯನ್ ಕರ್ಕೊಂಡ್ ಬಾ, ಅವಳಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ಆಯ್ತು ದೊಡಮ್ಮ. ದೊಡ್ಡಮ್ಮ, ನೀವು ಸೂಪರ್. ನೀವು ಆದ್ಯನ್ ಮೇಲೆ ಪ್ರೀತಿ ತೋರಿಸ್ತಾ ಇರ್ಬೇಕಾದ್ರೆ ನನಗೆ ಕೋಪ ಬಂದ್ರು ಕೂಡ ನನ್ನ ಪ್ಲಾನ್ ಶುರು ಮಾಡೋದಕ್ಕೆ ನೀವೇ ಹೆಲ್ಪ್ ಮಾಡ್ತಾ ಇರೋದ್ರಿಂದ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಆದ್ಯ, ನೀನ್ ಬರ್ಬೇಕು. ನಾನು ಐ ಲವ್ ಯು ಅಂತ ಬರ್ದಿರೋ ಕಪ್ಪನ್ನ ಪದ್ಮ ಅತ್ತೆಗೆ ಕೊಡ್ಬೇಕು. ಅದನ್ನವರು ನೋಡ್ಬೇಕು. ನೋಡಿ ನಿನ್ ಕತ್ತನ್ ಹಿಡಿದು ಆಚೆ ತಳ್ಬೇಕು. ದೊಡಮ್ಮ, ಅಕ್ಕ ಬಂದ್ಲು. ನನ್ಗೆ 2 ಕಪ್ ಕೊಡಿ. ಸರಿ ಸರಿ, ತಗೋ 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 ತಗೋ. ಮೆಲ್ಗೆ ಕಣು, ಬಿಸಿಯಾಗಿದೆ, ನೋಡ್ಕೊಂಡು ತಗೊಂಡು ಹೋಗು. ಆದ್ಯಾ, ತಗೋಮ್ಮ, ನೀನ್ ತಗೋ. ಚಾರು, ಇದನ್ ತಗೊಂಡು ಹೋಗಿ ಎಲ್ರಿಗೂ ಕೊಡಮ್ಮ. ಸರಿ ದೊಡ್ಡಮ್ಮ. ಹುಷಾರಮ್ಮ, ಇಷ್ಟು ಚಿಕ್ಕದನ್ನು ಹಿಡ್ಕೊಳಕ್ಕಾಗ್ಲಿಲ್ವಲ್ಲೇ ನಿನ್ಗೆ? ಸರಿ, ಕೊಡಿಲಿ. ಆದ್ಯಾ, ನೀನ್ ಇದನ್ನ ತಗೊಂಡೋಗಿ ಎಲ್ರಿಗೂ ಕೊಡು. ಇನ್ನು ಯಾರಾದ್ರೂ ಇರಬಹುದೇನೋ ಅಲ್ಲಿ, ಇನ್ನೊಂದೆರಡು ಬಟ್ಲಿಗೆ ಹಾಕಿದ್ರಾಯ್ತು. ಏನ್ ಬಾಮೈದ? ಪಾಯಸ, ಎಲ್ರು ಬನ್ನಿ, ಎಲ್ರು ಬನ್ನಿ. ಪಾಯಸ ಪಾಯಸ ಬಿಟ್ಟು ಒಳ್ಳೆ ಟೈಮಿಗೆ ತಂದೆ ಕಣೋ. ನನಗೆ ತಂದಿದ್ಯಲ್ಲ ನಿನಗೆ? ನನ್ ಕೊಡಿ, ಬೇಕಂದ್ರೆ ಒಳಗಡೆ ಹೋಗಿ ತಗೊಳ್ಳಿ. ಹೋಗಿ. ತರ್ಲೆ, ಕೊಡ ಇಲ್ಲಿ. ನನ್ ಕೊಡಲ್ಲ, ಒಳಗಡೆ ಹೋಗಿ. ಕೊಡು. ಪಾಯಸ ಪಾಯಸ ಅಲ್ವಾ? ನನಗೆ ಕೊಡು. ಅದಲ್ಲ, ಇಲ್ಲಿ ಪಕ್ಕದಲ್ಲಿರೋ ತಗೊಳ್ಳಿ. ಅದು ನಿಮ್ ಹೆಂಡತಿಗ್ ಬೇಕಂತೆ, ಜಾಸ್ತಿ ಬೇಕು ಅಂದ್ರು, ಅದಕ್ಕೆ ತಗೊಂಡು. ನನ್ನ ಹೆಂಡತಿಗ ತುಂಬಾ ಜಾಸ್ತಿನೇ ಬೇಕು ಅವಳಿಗೆ. ಶಿವರಾಜು ಸ್ವೀಟು. ಲೇ ನೋಡಲೇ. ನೋಡಿದ್ರಾತೆ, ಮನೆ ಒಳಗಡೆ ಪಿಂಗಾಣಿ ಬೋಲ್ ಕೂಡ ತಂದ್ಬಿಟ್ಟಿದ್ದಾಳೆ. ಇದೆಲ್ಲ ಜಾನಕಿ ಅತ್ತಿಗೆ ಕೆಲ್ಸನೇ, ಇವಾಗ್ಲೇ ಕೇಳ್ತೀನಿ. ಇರಿಯತ್ತೆ, ಅವ್ರ ಕೆಲ್ಸ ಅವ್ರು ಮಾಡ್ಕೊಳ್ಳಿ. ಸಿಕ್ಕಾಕೊಳ್ದೆ ಎಲ್ಲಿಗೆ ಹೋಗ್ತಾರೆ? ಯಾವುದೋ ಒಂದು ದೊಡ್ಡ ವಿಷಯದಲ್ಲಿ ಸಿಕ್ಕಾಕೋತಾರ ತಾನೆ, ಅವಾಗ ನೋಡ್ಕೊಳ್ಳೋಣ. ಅಲ್ಲಿವರೆಗೂ ಸುಮ್ಮನೆ ನೋಡ್ತಾ ಇರಿ. ತಗೋ. ನನಗೆ ಬೇಕಾಗಿಲ್ಲ. ರಾಜಿ, ತಗೋ.
ಅಮ್ಮ, ಪಾಯಸನ ನಿಮ್ ಕೈಯಾರೆ ಕೊಟ್ರೆ ಈಸ್ಕೊಳ್ಳೋಣ ಅಂತ ಇದ್ದೀನಿ. ನಿಮ್ ಕೈಯಾರೆ ಕೊಟ್ರೆ ಅಮೃತದ ತರ ಇರುತ್ತಲ್ವಾ? I love you, Seenu. Sunny, 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 ಆದ್ಯ, ಇನ್ ಪಾಯಸ ಕೊಟ್ರೆ ಸೀನು ಮಾವ ಯಾಕೆ ತಗೊಳ್ಳಿಲ್ಲ? ಏನೋ ನನಗೇನು ಗೊತ್ತು. ಇಲ್ಲ ಆದ್ಯ, ನಾನು ಅವತ್ತಿಂದ ನೋಡ್ತಾನೆ ಇದ್ದೀನಿ. ನಿಮ್ಮಿಬ್ರು ಮಧ್ಯೆ ಏನಾದರೂ ಜಗಳ ಆಗಿದೆಯಾ? ಜಗಳ? ಅವನ ಜೊತೆ ಜಗಳ ಆಡಬೇಕಾಗಿರೋ ಅಗತ್ಯ ನನಗೇನಿದೆ? ಇಲ್ಲ ಆದ್ಯ, ನಿಮ್ಮಿಬ್ರನ್ನು ನೋಡ್ತಾ ಇದ್ರೆ ನನಗೆ ಹಾಗನ್ನಿಸ್ತಾ ಇದೆ. ಜೊತೆಗೆ ಪದ್ಮ ಅತ್ತೆ ಏನೇನೋ ಅನ್ಕೊಳ್ತಾ ಇದ್ದಾರೆ. ಏನಂತ? ಮಾವ ಹೋಗಾದ್ಮೇಲೆ ನೀನು ಕೂಡ ಮನೇಲಿ ಕಾಣಿಸ್ತೇ ಇದ್ದಿದ್ದಕ್ಕೆ ನಿಮ್ಮಿಬ್ರ ಮೇಲೆ ಇಲ್ದಿರೋ ಅಪವಾದಗಳಲ್ಲ. ಹಾಗ್ಯಾಕೆ ಮಾಡಿದ್ರು? ಇಬ್ರು ಕಾಣಿಸ್ತೇ ಇದ್ದಿದ್ದಕ್ಕೆ ಇಡೀ ಮನೆಯವರು ಹಾಗನ್ಕೊಂಡ್ರು. ಹೌದು, ಅಷ್ಟೊತ್ತು ನೀನೆಲ್ಲಿಗೆ ಹೋಗಿದ್ದೆ? ಆದ್ಯ, ನಿನ್ನೆ ಕೇಳ್ತಿರೋದು, ಎಲ್ಲಿಗೆ ಹೋಗಿದ್ದೆ? ಬಿಟ್ಟುನ ಕರ್ಕೊಂಡು ಬರಕ್ ಹೋಗಿದ್ದೆ. ಬಿಟ್ಟುನಾ? ಮಾವ ಹೊರಟು ಹೋದ ಅಂತ ಹೇಳಿದ ತಕ್ಷಣ ಈಗಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ಆಮೇಲೆ ನೋಡಿದ್ರೆ ಮಾವ ಬಂದ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ನೀನು ಬಂದೆ. ಒಂದ್ ವೇಳೆ ನೀನೇ ಮಾವಂಗೇನೋ ಬುದ್ಧಿ ಹೇಳಿ ಇಲ್ಲಿಗೆ ಬಾ ಅಂತ ಕರ್ಕೊಂಡ್ ಬಂದಿದ್ಯಾ ಅಂತ ನನ್ನ ಅನುಮಾನ. ನಾನ್ಯಾಕೆ ನಿಮ್ಮ ಮಾವನ ಕರ್ಕೊಂಡು ಬರ್ತೀನಿ? ನಿಮ್ಮ ಮಾವ ಊರಿಗೆ ಹೋಗ್ತೀನಿ ಅಂದ, ಹೋದ. ನಾನು ಬಿಟ್ಟುನ ಕರ್ಕೊಂಡು ಬರೋದಕ್ಕೆ ಹೋಗಿದ್ದೆ ಅಷ್ಟೇ. ಆದರೂ ನಿಮ್ಮ ಮಾವ ಮನೇಲಿದ್ರೆ ನನಗೇನು, ಊರಿಗೆ ಹೋದ್ರೆ ನನಗೇನು? ನಿಮ್ಮ ಮಾವನ ಕರ್ಕೊಂಡು ಬರೋ ಅವಶ್ಯಕತೆ ನನಗೇನಿದೆ? ಅದು ಅಕ್ಕ, ದೊಡ್ಡಮ್ಮ ನಿಮ್ಮಿಬ್ರು ಕರೀತಿದ್ದಾರೆ, ಬೇಗ ಬರ್ಬೇಕಂತೆ, ಬೇಗ ಬನ್ನಿ. ಬಂದ್ರಾ? ರಾಜಿ, ಈ ಅಕ್ಕಿನ ಸ್ವಲ್ಪ ಕೇರು. ಆದ್ಯ, ನೀನ್ ಈ ಮೂರದಲ್ಲಿ ಅಕ್ಕಿನ ಕೇರಿ ಬಿಡು. ಅಮ್ಮ, ನಾನ್ ಮಾಡ್ತೀನಲ್ಲ. ಆದ್ಯ ಯಾಕೆ? ಆದ್ಯಂಗೆ ಕೆಲಸ ಮಾಡೋದು ಅಭ್ಯಾಸ ಇಲ್ಲ ಅಲ್ವಾ ಅಮ್ಮ?
ಆದ್ಯನೂ ಕೂಡ ಈ ಕೆಲ್ಸಗಳನ್ನೆಲ್ಲ ಕಲ್ತ್ಕೋಬೇಕು. ನೀನ್ ಅವಳಿಗೆ ಹೇಳ್ಕೊಡು, ಅವಳು ಕಲ್ತ್ಕೋತಾಳೆ. ಆದ್ಯ ಹೀಗ್ ಮಾಡ್ಬೇಕು. ಆದ್ಯ ರಾಜಿ, ಯಾಕೆ ನಗ್ತಾ ಇದೀಯ ನೀನು? ಅವಳಿಗಿದು ಮೊದಲನೇ ಸಲ ಅಲ್ವಾ? ಅಭ್ಯಾಸ ಆದ್ರೆ ಅವಳೇ ಸರಿಯಾಗಿ ಮಾಡ್ತಾಳೆ. ಇದೇ ಕೆಲ್ಸನ ನೀನ್ ಕಲ್ತ್ಕೊಳ್ಳೋದಕ್ಕೆ ಎಷ್ಟು ದಿನ ತಗೊಂಡೆ, ಮರ್ತೋಯ್ತಾ ನಿನ್ಗೆ? ಸರಿ ಅಮ್ಮ, ನಾನು ಹೇಳ್ಕೊಡ್ತೀನಿ. ಆದ್ಯ ಹೀಗಿಟ್ಕೊಂಡು ಹೀಗ್ ಮಾಡ್ಬೇಕು. ಮತ್ತೆ ಮಾಡು. ಹಾ, ಮೆಲ್ಲಿಗೆ ಮೆಲ್ಲಿಗೆ. ಆ ಥರ ಮಾಡಾದ್ಮೇಲೆ ಇದರಲ್ಲಿರೋ ಕಸನ ಆಚೆ ತೆಗಿಬೇಕು. ಆದ್ಯ, ಆದ್ಯ, ಒಂದ್ ನಿಮಿಷ ಬಾ, ಮಾತಾಡಬೇಕು. ಒಂದ್ ನಿಮಿಷ ಬಾ ಆದ್ಯ. ಏನು? ಪ್ಲೀಸ್ ಮುಂದೆ ಒಂದ್ ನಿಮಿಷ ಬಾ ಆದ್ಯ. ಅದ್ಕೆ ನಂಗೆ ಯಾಕೋ ಡೌಟ್ ಬರ್ತಿದೆ. ಈ ಮನೆಗ್ ಸೊಸೆಯಾಗಿ ಬಂದಾಗಿಂದ ಡೌಟ್ಗಳನ್ನ ಕೇಳ್ತಾನೆ ಇದ್ಯಾ? ನನಗೂ ಅದೇ ಡೌಟು. ನಿನ್ ಡೌಟ್ಸ್ ಯಾವಾಗ ಕ್ಲಿಯರ್ ಆಗತ್ತೋ ಅಂತ. ಅಬ್ಬಾ, ನಾನು ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಮತ್ತೆ ಜೋಕ್ ಮಾಡ್ತಿದ್ದೀರಲ್ಲ ಅದ್ಗೆ. ಅಷ್ಟಕ್ಕೂ ನಿನ್ ಡೌಟ್ ಏನು? ಸೀನು ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಹೋಗೋದು ಅಂದ್ರೆ ಏನು? 1 ಗಂಟೆ ಕಳಿಯೋದ್ರೊಳಗಡೆ ಮತ್ತೆ ಮನೆಗೆ ವಾಪಸ್ ಬರೋದಂದ್ರೇನು? ನನ್ಗೆಲ್ಲೋ ಡೌಟ್ ಬರ್ತಿದೆ ಅದ್ಗೆ. ಏನ್ ಪಾರ್ವತಿ, ನೀನು ಕೂಡ ನೀನ್ ನನಗ್ ಸಪೋರ್ಟ್ ತಾನೆ? ಸೀನು ಇಲ್ಲಿರೋದು ನಿನ್ಗೆ ಇಷ್ಟ ಇದೆಯೋ ಇಲ್ವೋ ಹೇಳ್ಬಿಡು. ಅಯ್ಯೋ, ಸೀನು ಮನೆಯಿಂದ ಹೋಗ್ಬಾರ್ದು ಅಂತಾನೆ ನಾನು ಕೇಳ್ಕೊಳ್ಳೋದು. ಆದ್ರೂ ಮನೆ ಬಿಟ್ಟು ಹೋದೋನು ಮತ್ತೆ ಯಾಕೆ ವಾಪಸ್ ಬಂದ? ಎಲ್ಲೋ ಏನೋ ನಡೆದಿದೆ ಅಂತ ನನಗನ್ನಿಸ್ತಾ ಇದೆ. ಅವನೇ ಹೇಳ್ತಾ ಅಲ್ವಾ ಓದೋದಕ್ ಹೋಗ್ತಾ ಇದೀನಿ ಅಂತ. ಕಾಲೇಜಿಗೆ ರಜಾ ಕೊಟ್ಟಿದ್ದಾರೆ ಅಂತ ವಾಪಸ್ ಬಂದ. ಹಾಗಲ್ಲ ಅತ್ಗೆ, ಚಾರು ಈ ಮನೆಗೆ ಬಂದ್ಲಾ, ನಾವು ಕೂಡ ಬೇಗ ಮದ್ವೆ ಮಾಡೋಣ ಅಂತ ಅನ್ಕೊಂಡ್ವಾ. ಸೀನು ಏನಾದ್ರೂ ಚಾರು ಜೊತೆ ಮದ್ವೆ ಇಷ್ಟ ಇಲ್ಲದೆ ಹೊರಟೋಗ್ತಿದ್ದಾನೇನೋ ಅಂತ ನನಗೆ ಡೌಟು. ನೀನ್ ಹಾಗೆಲ್ಲ ಹೇಳ್ಬೇಡ್ವೆ. ನನ್ ಮಗನಿಗೆ ಮದ್ವೆ ಮಾಡಿ ಇಬ್ಬರನ್ನೂ ಮಕ್ಕಳ ಜೊತೆ ನೋಡ್ಬೇಕು ಅಂತ ನಾನು ಬೇಡ್ಕೋತಿದ್ದೀನಿ. ಇಂಥ ಮಾತುಗಳನ್ನೆಲ್ಲ ಯಾಕೆ ಆಡ್ತೀಯಾ? ನೀನ್ ಸುಮ್ಮನೆ ಊಹೆ ಮಾಡ್ಕೋತಿದ್ಯಾ ಅಷ್ಟೇ. ಏನೋ ಅದ್ಗೆ, ಕೌರಕ್ಕನ್ ಒಪ್ಸಿ ಆ ಸಂಬಂಧ ನೋಡಿದ್ದೆ ನಾನು. ಏನಾದ್ರೂ ನಡೆದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಚಾರು ಸೀನು ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ಸೀನುನ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರನ್ನೂ ಮದ್ವೆ ಮಾಡ್ಕೊಳ್ಳಲ್ಲ ಅಂತಿದ್ದಾಳೆ ಚಾರು.
ನೀನ್ ಇಷ್ಟೆಲ್ಲ ಭಯ ಪಡೋ ಅಗತ್ಯ ಇಲ್ಲ ಪಾರ್ವತಿ. ಅಣ್ಣನ್ ಮಾತನ್ನ ಸೀನು ಕೇಳ್ತಾನೆ. ನನ್ಗ್ಯಾಕೋ ಅನುಮಾನ ಬರ್ತಿದೆ ಅತ್ಗೆ. ಒಂದ್ ವೇಳೆ ಸೀನು ನಮ್ಮ ಮಾತು ಕೇಳ್ದೇನೆ ಎಲ್ಲ ಉಲ್ಟಾ ಆಯ್ತು ಅನ್ಕೊಳ್ಳಿ, ನಾವೆಲ್ಲರೂ ಮಟಾಶೆ. ನಮ್ ಚಲ್ಪತಿ ಭಾವ ದುಬೈಯಿಂದ ಸೇಟ್ನ ಕರೆಸಿ ನಮ್ಮನ್ ಮುಗಿಸ್ಬಿಡ್ತಾನೆ. ಅಂತ ಕೆಲ್ಸನ ಅವನು ಮಾಡ್ತಾನೆ ಅಂತ ಅನ್ಕೊಳ್ಳೋದಕ್ಕಿಂತ ಅಂತ ಅವಕಾಶನ ಚಾರು ಕೊಡ್ತಾಳೆ ಅಂತ ನನ್ ಭಯ. ನಾನೇನ್ ಮಾಡ್ದೆ ಅತ್ತೆ? ಏನೂ ಮಾಡ್ತಿಲ್ಲ, ಅದೇ ದೊಡ್ಡ ಸಮಸ್ಯೆ. ಗಂಡ ಆಗೋನ್ನ ಸೆರ್ಗ ಕಟ್ಟ ಹಾಕೊಳ್ಳೋದನ್ನ ಬಿಟ್ಟು ಹೀಗ ಅಳ್ಮುಂಜಿ ತರ ನೋಡ್ತಾ ಇರ್ತೀಯಲ್ಲೇ. ಅವಳು ಸೆರ್ಗ ಕಟ್ಕೋಬೇಕು ಅನ್ಕೊಂಡ್ರು ಆ ಆದ್ಯ ಚಾನ್ಸ್ ಅವಳು ಕೊಡ್ತಿಲ್ವಲ್ಲ. ಅವಳು ಮಾಡರ್ನ್ ಡ್ರೆಸ್ ಇಂದ ಫಾರಿನ್ ಕಲ್ಚರ್ ಇಂದ ಹುಡುಗರ ಬುದ್ಧಿನ ಹಾಳು ಮಾಡ್ತಿದ್ದಾಳೆ. ಹಾಳು ಮಾಡೋದಲ್ಲ, ಆಲ್ರೆಡಿ ಮಾವ ಹಾಳಾಗಿ ಹೋಗಿದ್ದಾನೆ. ಹಾಳಾಗೋದು ಅಂದ್ರೆ ಏನೇ? ಅಪ್ಪಿತಪ್ಪಿ ನಡಿಬಾರ್ದೇನಾದ್ರೂ ನಡೀತಾ? ಚಿಚಿ, ಮಾವ ತುಂಬಾ ಒಳ್ಳೆಯವನು ಅತ್ತೆ. ಮಾಡ್ತಿರೋದೆಲ್ಲ ಆದ್ಯ. ಮನೆಯವ್ರ ಒಳ್ಳೆತನನ ಅಮಾಯಕತ್ವನ ತನಗೆ ಅನುಕೂಲ ಆಗೋ ಹಾಗೆ ಬದಲಾಯಿಸ್ಕೊಂಡು ಮಾವನ್ನ ಅವಳ ಕಡೆ ತಿರ್ಗಿಸ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ತಿರ್ಗಿಸ್ಕೊತಾಳೆ. ಅದನ್ನು ಮೀರಿ ಅವಳ ಹತ್ರ ಇನ್ನೇನಿದೆ? ನಿನ್ನ ಹಾಗೆ ಅವಳ ಹತ್ರ ಒಡವೆ ಇದ್ಯಾ? ಇಲ್ಲ ದುಬೈಯಲ್ಲಿ ಆಯಿಲ್ ಬಾವಿಗಳಿದ್ಯಾ? ಇದೇನತ್ಗೆ ಆದ್ಯ ಹತ್ರ ಒಡವೆ ದುಡ್ಡು ಇದ್ರೆ ನಿಮ್ಗೆ ಓಕೆನಾ? ಚಿಚಿ, ಅವಳ ಹತ್ರ ಇರೋ ದುಡ್ಡು ಯಾರಿಗೆ ಬೇಕು? ಸಂಪ್ರದಾಯ ಬೇಕು, ಗೌರವ ಮರ್ಯಾದೆ ಬೇಕು. ಅದೆಲ್ಲ ನಿಮಗ್ ಸಿಗ್ಬೇಕು ಅಂದ್ರೆ ಸೀನು ಆದ್ಯ ಮಾಯಲ್ ಬೀಳೋದಕ್ಕೂ ಮುಂಚೆ ಆದ್ಯನ ಈ ಮನೆಯಿಂದ ಕಳಿಸ್ಬೇಕು. ಹೌದು ಅತ್ತೆ, ಅದು ನಿಮ್ ಕೈಲಿ ಮಾತ್ರ ಸಾಧ್ಯ. ಹೇಗಾದ್ರೂ ಮಾಡಿ ಆದ್ಯನ ಈ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡ್ಬೇಕು. ನನಗೂ ಮಾವನ್ಗೂ ಆದಷ್ಟು ಬೇಗ ಮದ್ವೆ ಮಾಡಿಸ್ಬಿಡಿ ಅತ್ತೆ. ಹಾಗಾಗ್ಬೇಕು ಅಂದ್ರೆ ಈ ಕ್ಷಣದಿಂದ ನಮ್ ಟಾರ್ಗೆಟ್ ಆದ್ಯ. ಅವಳು ಯಾವ್ದಾದ್ರೂ ಒಂದು ತಪ್ಪನ್ನ ಮಾಡೇ ಮಾಡ್ತಾಳೆ. ಆಗ ನಾನೇ ಅವಳನ್ನ ಈ ಮನೆಯಿಂದ ಹೊರಗಡೆ ತಳ್ತೀನಿ. ಸೀನು, ಸೀನು, ಥ್ಯಾಂಕ್ ಯು ಸೋ ಮಚ್. ಸೀನು, ಏನೇ ಹುಚ್ಚಾಟಗಳು? ಹುಚ್ಚಾಟ ಅಲ್ಲ ಆದ್ಯ, ನೀನ್ ನನ್ನ ಪ್ರೀತಿಸ್ತಿರೋದಕ್ಕೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಮತ್ತೆ ಶುರು ಮಾಡಿದ್ಯಾ? ಬೇರೆ ಕೆಲ್ಸ ಇಲ್ವಾ ನಿನ್ಗೆ? ಮತ್ತಿದೇನು? ನೋಡು, ಇದ್ರ ಅರ್ಥ ಏನು ಆದ್ಯ? ನೀನನ್ನ ಲವ್ ಮಾಡ್ತಿದ್ಯಾ ಅಂತ ತಾನೆ? ನನಗ್ ಬೇಕಾಗಿರೋದು ನೀನ್ ಈ ತರ ಕಪ್ ಮೇಲೆಲ್ಲ ಬರೆಯೋದಲ್ಲ, ನಿನ್ ಬಾಯಾರೆ ನಾನು ಕೇಳಬೇಕು. ಹೇಳು ಆದ್ಯ, ಐ ಲವ್ ಯು ಅಂತ ಹೇಳು ಆದ್ಯ. ಆದ್ಯ, ಆದ್ಯ, ಅದನ್ನ ನಾನ್ ಬರೆಯೋದಂದ್ರೇನು? ನೀನ್ ಬರೀದೆ ಇನ್ಯಾರು ಬರೀತಾರೆ? ನನಗೆ ಗೊತ್ತು ಆದ್ಯ, ನಿನ್ ಮನ್ಸಲ್ಲಿ ನಾನಿದ್ದೀನಿ. ಆದ್ರೆ ನೀನ್ ಅದನ್ನ ಹೇಳ್ಕೋತಿಲ್ಲ. ಈ ತರ ಕಪ್ ಮೇಲೆಲ್ಲ ಯಾಕೆ ಬರೀತ್ಯಾ? ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ? ಒಂದ್ ವೇಳೆ ನಿನ್ಗೆ ಈಗೋ ಅಡ್ಡ ಬರ್ತಿದ್ಯಾ? ಹೇಳು, ನೀನ್ ಈಗೋ ಸ್ಯಾಟಿಸ್ಫೈ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳು. ನಿನಗ್ ತೊಂದರೆ ಕೊಟ್ಟಿದ್ದಕ್ಕೆ ರಾಮಕೋಟಿ ಬರಿಬೇಕಾ ಅಥವಾ ಕೋಟಿ ಸಲ ಸಾರಿ ಕೇಳ್ಬೇಕಾ? ಹೇಳು, ನೀನ್ ಏನ್ ಮಾಡು ಅಂದ್ರೂ ಮಾಡ್ತೀನಿ ನಾನು. ಆದ್ರೆ ನೀನ್ ನನ್ಗೆ ಐ ಲವ್ ಯು ಹೇಳ್ಬೇಕು ಅಷ್ಟೇ. ಹೆಲೋ, ಯಾಕೆ ಓವರಾಗಿ ಊಹಿಸ್ಕೊಳ್ತಿದ್ಯಾ? ಅದನ್ನ ನಾನ್ ಬರ್ದಿಲ್ಲ. ನಿನ್ನನ್ನು ನಾನು ಪ್ರೀತಿಸ್ತಿಲ್ಲ. ನನ್ನ ಬಿಟ್ಬಿಡು, ನಾನು ಹೋಗ್ಬೇಕು. ಅದಲ್ಲ ಸೀನು, ಏನದು? ನೀನ್ ನನಗೆ ಐ ಲವ್ ಯು ಹೇಳಲೇಬೇಕು. ಏನು ರಾಜಿ, ಇನ್ನು ಮಲ್ಕೊಳ್ಳಿಲ್ವಾ? ಅಮ್ಮ,
ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹೇಳಪ್ಪ. ನಾಳೆ ಬೆಳಗ್ಗೆನೆ ಕಾಲೇಜಿಗೆ ಹೋಗ್ಬೇಕು. ಆಯ್ತು, ಹೋಗು. ಕಾಲೇಜ್ಗಿಂತ ಮುಂಚೆ ಪ್ರಾಕ್ಟೀಸಿಗೆ ಹೋಗ್ಬೇಕಮ್ಮ. ಹೋಗೋ. ಪ್ರಾಕ್ಟೀಸಿಗೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಂತ ಹೇಳಿ ಯಾಕೆ ಸುಮ್ನಾದೆ? ಹೇಳಪ್ಪ. ಅಮ್ಮ, ಹೋಗ್ಬೇಕು ಅಂದ್ರೆ ತುಂಡು ಬಟ್ಟೆಗಳು ಹಾಕೋಬೇಕಂತೆ.